ಹೆಲೋ, ವೆಲ್ಕಮ್ ಟು ಮೃತಿಕಾ ಸೋಪ್ಸ್. ಸೊ ಇವತ್ತು ನಾನು ರಾ ಟರ್ಮರಿಕ್ ಸೋಪ್ ಮಾಡಬೇಕು ಅಂತ ಎಣಿಸ್ಕೊಂಡಿದ್ದೀನಿ. ರಾ ಟರ್ಮರಿಕ್ಕನ್ನು ಏನು ಮಾಡಿದ್ದೀನಿ ಅಂದರೆ ಹಸಿ ಅರಿಶಿನ ಕೊಂಬು ಬರುತ್ತಲ್ಲ, ಅದು ಅರಿಶಿನ ಕೊಂಬು. ಸೊ ಅದನ್ನು ಪೀಲ್ ಮಾಡಿ ಗ್ರೇಟ್ ಮಾಡಿ ಸ್ಮೂತಾಗಿ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಡಿಸ್ಟಿಲ್ ವಾಟರ್ ಹಾಕಿದ್ದೀನಿ, ಅದು ಇಲ್ಲಾಂದರೆ ಬ್ಲೆಂಡ್ ಆಗೋದು ಕಷ್ಟ. ಒಂದು 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ರಾ ಟರ್ಮರಿಕ್ ಹನಿ, ಇದು ಕ್ಯಾಲಮ್ ಕ್ಲೇ. ಇದು ಹನಿ, ಇದು ಇಷ್ಟು 15 ಗ್ರಾಮ್ಸ್ ಇದೆ. ಟರ್ಮರಿಕ್ ಇದು 30 ಗ್ರಾಮ್ಸ್ ಇದೆ. ಇದು ಪ್ಯೂರಿ. ಇದು ಯಾವುದಕ್ಕೂ ಇರಲಿ ಅಂತ ಸ್ವಲ್ಪ ಎಲ್ಲೋ ಮೈಕಾ ಆಯಿಲಲ್ಲಿ ಡಿಸ್ಪೋಸ್ ಮಾಡಿ ಇಟ್ಕೊಡ್ತೀನಿ. ಇದು ಫ್ರಾಗ್ನೆನ್ಸ್, ಇದೊಂದು 24 ಗ್ರಾಮ್ಸ್ ಇದೆ. ಡಿಸ್ಟಿಲ್ ವಾಟರ್ ಬಂದು ಅಂದರೆ ಲೈ ಮತ್ತು ಡಿಸ್ಟಿಲ್ ವಾಟರ್ ಕಾಂಪೊನೆಂಟ್ಸ್ ಅದು ಒಟ್ಟಿಗೆ ಬಂದು ಲೈ 112 ಇದೆ, ಮತ್ತು ಡಿಸ್ಟಿಲ್ ವಾಟರ್ 227 ಗ್ರಾಮ್ ಇದೆ. ಇದು ನನ್ನ ಆಯಿಲ್ಸ್. ಸೊ ಇದರಲ್ಲಿ ಕೋಕೋನಟ್ ಆಯಿಲ್ 240 ಗ್ರಾಮ್, ರೈಸ್ ಬ್ರ್ಯಾನ್ ಆಯಿಲ್ 240, ಗ್ರೌಂಡ್ನಟ್ ಆಯಿಲ್ 200 ಗ್ರಾಮ್, ಸನ್ಫ್ಲವರ್ ಆಯಿಲ್ 80, ಕ್ಯಾಸ್ಟರ್ ಆಯಿಲ್ 40 ಇದೆ. ಸೊ ಮಾಡೋಣ, ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಲೈವ್ ಸೊಲ್ಯೂಷನ್ ಹಾಕ್ತಾ ಇದ್ದೀನಿ ಅದಕ್ಕೆ. ಸುಮ್ಮನೆ ಸ್ಪೂನ್ ಟೆಕ್ಸ್ಚರ್ ಕೊಡ್ತೀನಿ. ಇದು ಡ್ರೈಡ್ ಎಲ್ಲ ಫ್ಲವರ್ಸ್, ಅಂದರೆ ಕನ್ನಡದಲ್ಲಿ ಏನು ಚೆಂಡು ಹೂ ಇರ್ತಿಲ್ಲ, ಅದು ಅದನ್ನು ಸುಮ್ಮನೆ ಹಾಕ್ತಿದ್ದೀನಿ ನೀರಿಂದ, ಜಸ್ಟ್ ಡೆಕೋರೇಟ್. ಲೈಟಾಗಿ ಟ್ಯಾಪ್ ಮಾಡ್ತೀನಿ, ಅಲ್ಲಿ ಸೆಟ್ ಆಗುತ್ತೆ. ಸೊ that's it for today. Hope you like my turmeric soup process, CP process, making process. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇಫ್ ಯು ಲೈಕ್ ವಾಟ್ ಐ ಆಮ್ ಡೂಯಿಂಗ್, ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೆಲ್ ಐಕನ್ ಇದೆ, ಒತ್ಬಿಡಿ. ಥ್ಯಾಂಕ್ ಯು.